ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ನಾವಿವತ್ತು ಅಮ್ಮನ ಮನೆಯಲ್ಲಿ ಹಂದಿ ಕರಿಯನ್ನು ಮಾಡ್ತಾ ಇದ್ದೀವಿ. ಸೌದೆ ಒಲೆಯಲ್ಲಿ ಇವತ್ತು ಹಂದಿ ಕರಿಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಗ್ಯಾಸ್ ಎಲ್ಲ ನಿಮಗೆ ಗೊತ್ತಲ್ಲ, ದುಬಾರಿ ಆಗಿಬಿಟ್ಟಿದೆ, ಹಾಗೆಯೇ ಸಿಗ್ತಾ ಇಲ್ಲ. ಹಾಗಂತ ಏನಲ್ಲ, ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನನ್ನ ತಂಗಿ ಮಾತಾಡಿಕೊಂಡು ಒಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಿಮ್ಮ ಜೊತೆ ಹಂದಿ ಕರಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಅಂತೇಳಿ ಆಮೇಲೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ಹೇಳಿ ಎಲ್ಲರೂ ನೋಡ್ಕೊಳ್ಳಿ. ಗೊಜ್ಜಿಗೆ ಖಾರನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಬಾಣಲಿನ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಅದಕ್ಕೆ ಈರುಳ್ಳಿ, ಸಣ್ಣದೊಂದು ಟೊಮೆಟೊ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಸಾಂಬಾರ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಹಾಕಿ ಇವಾಗ ಹುರ್ಕೊತಾ ಇದ್ದೀವಿ. ಈ ಎಲ್ಲ ಐಟಮ್ನ ಹಾಕಿ ಫಸ್ಟು ನಾವು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀವಿ. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಜೊತೆಗೆ ಶುಂಠಿ ನೋಡ್ಬೋದು ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀವಿ ನಾವು ಅಂತ. ನಾವಿವಾಗ 2 kgಗೆ ಮಾಡ್ಕೊತಾ ಇದ್ದೀವಿ. ನೀವು ಎಷ್ಟು ಕ್ವಾಂಟಿಟಿನ ತರಿಸಿರ್ತೀರಾ ಅಷ್ಟಕ್ಕೆ ನೋಡಿಕೊಂಡು ಅಂದಾಜಲ್ಲಿ ಮಾಡ್ಕೊಳ್ಳಿ. ಒಂದು ಚಿಕ್ಕ ಟೊಮೊಟೊನ ಸೇರಿಸ್ಕೊತಾ ಇದ್ದೀವಿ. ತುಂಬ ಹುಳಿ ಇದ್ದರೆ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಟೇಸ್ಟ್ ಹಾಳಾಗುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಒಂದು 5-6 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ. 5-6 ಇಲ್ಲ, 7-8 ಇದೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಎತ್ತಿಟ್ಕೊಳ್ಳಿ. ಈ ಎಲ್ಲ ಮಿಶ್ರಣ ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ 1 ಹಿಡಿ ಸಾಂಬಾರ್ ಸೊಪ್ಪು ಹಾಗೆಯೇ 1 ಹಿಡಿ ಪುದೀನ ಹಾಕೊತಾ ಇದ್ದೀವಿ. ಇದನ್ನು ಯಾಕೆ ಫ್ರೈ ಮಾಡಿಲ್ಲ ಅಂದರೆ ಕಲರ್ ಹೋಗ್ಬಿಡುತ್ತೆ, ಗ್ರೀನ್ ಕಲರ್ ಮಸಾಲ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಲ್ಲ. ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಕ್ಕೆ ಒಂದು 4 ಲವಂಗ ಹಾಗೆ ಸ್ವಲ್ಪ ಚಕ್ಕೆನ ಸೇರಿಸ್ಕೊತಾ ಇದ್ದೀವಿ. ಚಕ್ಕೆನ ಜಾಸ್ತಿ ಹಾಕಿಲ್ಲ, ಯಾಕೆಂದರೆ ಸ್ವೀಟ್ ಆಗುತ್ತೆ ಅಂತ ಹೇಳಿ. ಇವಾಗ ಅದಕ್ಕೆ ಖಾರ ಪುಡಿ ಹಾಗೆ ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀವಿ. ಇವಾಗಲೇ ನಾವು ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸಿರೋದ್ರಿಂದ ಖಾರ ಪುಡಿನ ಕಮ್ಮಿ ಪ್ರಮಾಣದಲ್ಲಿ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ತೊಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀವಿ. ತುಂಬ ಜಾಸ್ತಿನ ಹಾಕ್ಕೊಂಡಿಲ್ಲ, ಸಿಹಿ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ. ಒಂದು ಭಾಗದಲ್ಲಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀವಿ ಅಂತ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ. ಇವಾಗ ನಾವು ಗೊಜ್ಜಿಗೆ ಖಾರ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ ಎಲ್ಲ ರೆಡಿಯಾಗಿದೆ. ಇದು ಸ್ವಲ್ಪ ಇನ್ನೂ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ನಾವಿವತ್ತು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲನೇ ಹಾಕ್ದೇ ಮಾಡ್ತಾ ಇದ್ದೀವಿ. ನಿಮಗೆ ಬೇಕು ಅಂದರೆ ಫೋರ್ಕ್ ಮಸಾಲನೂ ಕೂಡ ಹಾಕೊಬೋದು, ಅದು ಇನ್ನೊಂದು ಸ್ವಲ್ಪ ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಇವತ್ತಿಗೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ನಾವು ಮಾಡೋ ಥರನೇ ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆನ ಆ್ಯಡ್ ಮಾಡ್ತಾ ಇಲ್ಲ. ಒಂದು ಕುಕ್ಕರ್ನ ತೊಗೊಂಡಿದ್ದೀವಿ. ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಚೆನ್ನಾಗಿ ನೀರು ಅಪ್ಲೈ ಮಾಡಿ ಅದಕ್ಕೆ ಸ್ವಲ್ಪ ಬೂದಿನ ಚೆನ್ನಾಗಿ ಹಚ್ಚಿದ್ದೀವಿ. ಯಾಕೆಂದರೆ ಆಮೇಲೆ ವಾಶ್ ಮಾಡುವಾಗ ಮಸಿ ಚೆನ್ನಾಗಿ ಹತ್ತಿರಲ್ಲ, ನೀಟಾಗಿ ವಾಶ್ ಮಾಡ್ಕೋಬೋದು. ಅದಕ್ಕೆ ಈಸಿ ಆಗಲಿ ಅಂತ ಹೇಳಿ ಫಸ್ಟು ಕುಕ್ಕರ್ಗೆ ಬೂದಿನ ಹಚ್ಚಿ ಒಲೆ ಮೇಲೆ ಇಟ್ಕೊತಾ ಇದ್ದೀವಿ. ಕುಕ್ಕರ್ಗೆ ಒಂದೇ ಒಂದು ಹನಿ ಎಣ್ಣೆನ ಹಾಕ್ಕೊಂಡಿದ್ದೀವಿ, ಯಾಕೆಂದರೆ ಮಟನಲ್ಲೇ ತುಂಬ ಕೊಲೆಸ್ಟ್ರಾಲ್ ಇದೆ. ಎಣ್ಣೆ ಕಾದಿರೋದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಜಾಸ್ತಿ ಎಣ್ಣೆನ ಹಾಕ್ಕೊಬೇಡಿ, ಮಟನಲ್ಲಿ ಚೆನ್ನಾಗಿ ಕೊಲೆಸ್ಟ್ರಾಲ್ ಇದ್ದರೆ, ಕೊಬ್ಬು ಇದ್ದರೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಬೇಕು. ಈರುಳ್ಳಿ ಸ್ವಲ್ಪ ಸುಂಡಿದ ಮೇಲೆ ನಾವು ಇದಕ್ಕೆ ಮಟನ್ನ ಹಾಕೊಬೋದು. ನಾವಿವತ್ತು 2 kg ಮಟನ್ನ ತರಿಸಿದ್ದೀವಿ. ಅಜ್ಜಿ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ. ಅವರು ಹೇಗೆ ವಾಶ್ ಮಾಡಿ ಕಟ್ ಮಾಡಿಕೊಟ್ರು ಮನೆಯಲ್ಲಿ ಒಂದ್ಸಲ ನಾವು ಚೆನ್ನಾಗಿ ತೊಳ್ಕೊಬೇಕು. ನೋಡ್ತಾ ಇರ್ಬೋದು ಎಷ್ಟು ಜಿಡ್ಡಿದೆ, ತುಂಬ ಇದಿದೆ, ಕೊಬ್ಬಿದೆ ಇದರಲ್ಲಿ. ಮಟನ್ ಅಂತೂ ತುಂಬ ಚೆನ್ನಾಗಿದೆ. 2 ಸಲ ನೀಟಾಗಿ ವಾಶ್ ಮಾಡಿ ನಾವಿವಾಗ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಈರುಳ್ಳಿ ಸುಂಡಿದ ಮೇಲೆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಮಟನ್ನ ನಾವಿವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀವಿ. ವಾಶ್ ಮಾಡಿ ಚೆನ್ನಾಗಿ ನೀರನ್ನ ಸೋರಾಕಬೇಕು. ನೀರೆಲ್ಲ ಚೆನ್ನಾಗಿ ಹೋದ್ಮೇಲೆ ಸ್ವಲ್ಪ ಅದನ್ನು ಹಿಂಡ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಏಕೆಂದರೆ ಅದರಲ್ಲೂ ಸ್ವಲ್ಪ ನೀರು ಬಿಡುತ್ತೆ. ಇವಾಗ ಚೆನ್ನಾಗಿ ನೀರು ಬಿಡೋವರೆಗೂ ಇದನ್ನು ನಾವು ಬೇಯಿಸ್ತೀವಿ.
ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬಾಡಿಸಿದ ಮೇಲೆ ಇದಕ್ಕೆ ಇವಾಗ ಅರಿಶಿನ ಸೇರಿಸ್ಕೊತಾ ಇದ್ದೀವಿ. ಯಾಕೆಂದರೆ ಈ ಮಟನ್ ಚೆನ್ನಾಗಿ ನೀರು ಬಿಡಬೇಕು. ನೀರು ಬಿಡೋವರೆಗೂ ಇವಾಗ ಇದನ್ನು ಬೇಯಿಸ್ಕೊತೀವಿ. ಸ್ವಲ್ಪ ಚೆನ್ನಾಗಿ ಅರಿಶಿನ ಹಾಕಬೇಕು. ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಇವಾಗಲೇ ಪೂರ್ತಿಯಾಗಿ ಉಪ್ಪನ್ನು ಹಾಕಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ ಇದು ನೀರನ್ನು ಚೆನ್ನಾಗಿ ಬಿಡೋವರೆಗೂ ಇವಾಗ ಬೇಯಿಸ್ತೀವಿ. ಅರಿಶಿನ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಇವಾಗ ಬಿಡಬೇಕು ಬೇಯೋದಕ್ಕೆ. ಇವಾಗ ನೀವು ನೋಡ್ತಾ ಇರ್ಬೋದು ಮಟನಲ್ಲಿರೋ ನೀರು ಹಾಗೆ ಅದರಲ್ಲಿರೋ ಜಿಡ್ಡಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನಾವು ಸ್ವಲ್ಪನೂ ನೀರು ಸೇರಿಸಿಲ್ಲ, ಇದೆಲ್ಲ ಮಟನ್ನಿಂದನೇ ಬಿಟ್ಟಿರೋ ನೀರು ಮತ್ತು ಜಿಡ್ಡಿನಂಶ. ಇವಾಗ ಇದನ್ನು ಬಾಡಿಸ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು ಈ ನೀರೆಲ್ಲ ಸೀದು ಬರಬೇಕು. ಈ ನೀರು ಫುಲ್ ಡ್ರೈ ಆದಮೇಲೆ ನಾವು ಮಸಾಲಾನ ಸೇರಿಸ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ಹೊತ್ತು ಈ ನೀರೆಲ್ಲ ಡ್ರೈ ಆಗೋವರೆಗೂ ಇದನ್ನು ಬೇಯಿಸೋಣ. ಇವಾಗ ನೀರೆಲ್ಲ ಆಲ್ಮೋಸ್ಟ್ ಸೀದಿದೆ, ನೀರು ಕಮ್ಮಿ ಆಗಿದೆ. ಅದಕ್ಕೆ ಇವಾಗ ಮೊದಲೇ ಫ್ರೈ ಮಾಡಿದ್ವಲ್ಲ ಆ ಪದಾರ್ಥ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಮಸಾಲೆನ ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಮಸಾಲೆನ ಹಾಕಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬಾಡಿಸ್ತಾ ಇದ್ದೀವಿ. ಇವಾಗ ಅದಕ್ಕೆ ಅಗತ್ಯ ಪ್ರಮಾಣದ ಸ್ವಲ್ಪ ಪ್ರಮಾಣದ ನೀರನ್ನು ಸೇರಿಸ್ಕೊತಾ ಇದ್ದೀವಿ. ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಆಗಿಬಿಡುತ್ತೆ. ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಡಿ, ಜಾಸ್ತಿ ಹಾಕ್ಬೇಡಿ. ಇವಾಗ ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ಥರ ಬೇಕು, ಜಾಸ್ತಿ ಜನ ಇರ್ತಾರೆ ಅಂದರೆ ಆವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾವಿವಾಗ ಗೊಜ್ಜಿನ ಥರ ಮಾಡ್ತಾಯಿದ್ದೀವಿ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಅವಾಗ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ವಲ್ವ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಒಂದು ಕುಡ್ಲನ್ನ ಬಿಸಿ ಮಾಡ್ತಾ ಇದ್ದೀವಿ. ಯಾಕೆ ಕುಡ್ಲನ್ನ ಬಿಸಿ ಮಾಡ್ತಾ ಇದ್ದೀವಿ ಅಂತ ಕೇಳ್ತೀರಾ? ಯಾಕೆಂದರೆ ನಮ್ಮ ಕಡೆ ಫಿಶ್ಶು ಅಥವಾ ಫೋರ್ಕ್ನ ಮಾಡಿದಾಗ ಯಾವುದೇ ರೀತಿ ಹೊಟ್ಟೆ ನೋವಾಗಬಾರ್ದು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾವುದೇ ರೀತಿ ಹೊಟ್ಟೆ ಅಪ್ಸೆಟ್ ಆಗಬಾರ್ದು, ನೋವಾಗಬಾರ್ದು ಅಂತ ಹೇಳಿ ಈ ಕುಡ್ಲನ್ನ ಚೆನ್ನಾಗಿ ಕಾಯಿಸಿ ಈ ಥರ ಕುದೀತಾ ಇರೋ ಸಾಂಬಾರಲ್ಲಿ ಅದ್ದುತ್ತೀವಿ. ನಿಮ್ಮ ಕಡೆನೂ ಈ ಥರ ಏನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಫ್ರೀಯಾಗಿದೆ, ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಕೇಳ್ತೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ವಿಷಲ್ನ ಹಾಕಿಸ್ಕೊಬೇಕು. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ. ಒಂದು 5 ವಿಷಲ್ನ ಹಾಕಿಸ್ಕೊಳ್ಳಿ, ಮಟನ್ನು ಚೆನ್ನಾಗಿ ಬೇಯುತ್ತೆ. 4 ವಿಷಲ್ ಹಾಕ್ಸಿದ್ದೀವಿ. ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡೋಣ. ಇವಾಗ ಓಪನ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿರೋ ಜಿಡ್ಡೆಲ್ಲ ಬಿಟ್ಟಿದೆ. ನೀವು ನೋಡಿದಾಗೆ ನಾವು ಒಂದೇ ಒಂದು ಹನಿ ಎಣ್ಣೆ ಅಷ್ಟೇ ಹಾಕಿದ್ದು, ಅದರಲ್ಲಿರೋ ಜಿಡ್ಡೆ ಇಷ್ಟಿದೆ. ಮಟನ್ ಅಂತೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇವಾಗ ಇದನ್ನು ಸರ್ವ್ ಮಾಡೋಣ. ಇದು ನಮ್ಮಮ್ಮನ ಮನೆ ಹಿಂದಿನ ತೋಟ. ಬಾಳೆ ಎಲೆ ಚೆನ್ನಾಗಿದೆ, ಅದಕ್ಕೆ ಯಾಕೆ ಬಾಳೆದೆಲೆ ಊಟ ಮಾಡಬಾರ್ದು ಅನ್ನಿಸ್ತು. ಬಾಳೆ ಎಲೆ ಕುಯ್ಯಕ್ಕೆ ಬಂದಿದ್ದೀವಿ. ಇವಾಗ ಬಾಳೆ ಎಲೆ ಕುಯ್ಕೊಂಡು ಹೋಗೋಣ. ಬಾಳೆ ಎಲೆ ರೆಡಿ. ಇವಾಗ ಊಟಕ್ಕೆ ಹೋಗೋಣ. ಇವಾಗ ಫಸ್ಟು ನಮ್ಮ ಅಜ್ಜಿಗೆ ನಾವು ಊಟ ಬಡಿಸ್ತಾ ಇದ್ದೀವಿ. ಟೇಸ್ಟ್ ಹೇಗಿದೆ ಕೇಳೋದಕ್ಕೆ. ಮೊದಲಿಗೆ ಮುದ್ದೆ. ನಮ್ಮ ಹಾಸನ ಸೈಡ್ ಮುದ್ದೆ ಇಲ್ಲ ಅಂದರೆ ಹೇಗೆ, ರಾಗಿ ಮುದ್ದೆ ಅಂದರೆ ಹಾಸನ ಅಂದರೆ ರಾಗಿ ಮುದ್ದೆ ಫೇಮಸ್ಸು. ನಮ್ಮ ಅಜ್ಜಿ ಯಾವುದೇ ಅಡುಗೆ ಟೇಸ್ಟ್ ಆದರೂ ಕರೆಕ್ಟಾಗಿ ಹೇಳ್ತಾರೆ, ಅದಕ್ಕೆ ಫಸ್ಟ್ ಅವರಿಗೆ ಕೊಡ್ತಾ ಇದ್ದೀವಿ. ಹೇಗಿದೆ ಅಜ್ಜಿ ಟೇಸ್ಟು? ಚೆನ್ನಾಗಿದೆಯಾ? ನನ್ನ ಮಕ್ಕಳು ಮಾಡ್ಯವ್ರೆ ಭಾರಿ ಚೆನ್ನಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗಿತ್ತು ಗೌಡ್ರ ಮನೆ ಹಂದಿ ಕರಿ ರೆಸಿಪಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ. ಬಾಯ್ ಬಾಯ್.